ಹಾಯ್ ಹಲೋ ನಮಸ್ಕಾರ. ಚಿಕನ್ ಮಾಡುವ ಪಲಾವು ನೋಡಿ ಹೇಗೆ ಇದೆ ಎಂದು. ಫಸ್ಟ್ಗೆ ಚಿಕನ್ನನ್ನು ರೆಡಿ ಮಾಡ್ಕೋದು ಹೇಗೆ ನೋಡಿ, ಆಮೇಲೆ ರೈಸನ್ನು ಮಾಡ್ಕೋದು ಹೇಗೆ ನೋಡಿ. ನೀವು ನೋಡಿ ಹೀಗೆ ಮಾಡಿದರೆ ಮಸ್ತ್ ಆಗುತ್ತೆ. ಚಿಕನ್ ಪಲಾವನ್ನು ಒಂದು ಸಲ ಸೇವಿಸಿದರೆ ಒಳ್ಳೆ ತಿನ್ನಬೇಕು ಅನ್ನಿಸ್ತದೆ. ಫಸ್ಟಿಗೆ ಒಂದು ಬೌಲಲ್ಲಿ ಆಯಿಲು, ಕೊತ್ತಂಬರಿ, ಕರಿಬೇವು, ಆಮೇಲೆ ಪಲಾವ್ ಚಿಕ್ಕಿ, ಜಿಂಜರ್ ಪೇಸ್ಟು, ಉಳ್ಳಾಗಡ್ಡಿ ಇವುಗಳನ್ನು ಹಾಕಿ, ಕೊತ್ತಂಬರಿ ಹಾಕಿ, ಪುದೀನ ಹಾಕಿ, ಉಪ್ಪು, ಸಾಲ್ಟು ಇವುಗಳನ್ನು ಹಾಕಿ, ಚಿಕನ್ ಹಾಕಿ ಸ್ವಲ್ಪ ಹೊತ್ತವನ್ನು ಬೇಯಿಸಿದರೆ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ನಂತರ ಆಮೇಲೆ ಅವಕ್ಕೆ ರೈಸನ್ನು ರೆಡಿ ಮಾಡ್ಕೋಬೇಕು. ಚಿಕನ್ ಕುದ್ದ ಮೇಲೆ ರೈಸ್ ರೆಡಿ ಮಾಡಿಕೊಂಡು ರೈಸಿಗೆ ಸ್ವಲ್ಪ ಲಿಂಬೆಯನ್ನು ಹಿಂಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸಿದರೆ ರೈಸ್ ರೆಡಿ. ಆಮೇಲೆ ಒಂದು ಬಾಳಿಗೆಯಲ್ಲಿ ಉಳ್ಳಾಗಡ್ಡಿ ಬೇಯಿಸಿದರೆ ಅವು ಸ್ವಲ್ಪ ಹೊತ್ತು ಬಿಡು. ಆಮೇಲೆ ಜಿಂಜರ್ ಪೇಸ್ಟು, ಆಮೇಲೆ ಸ್ವಲ್ಪ ಉಪ್ಪು, ಸಾಸಿವೆ, ಜೀರಿಗೆ, ಚಿಕನನ್ನು ಹಾಕಿ ಫ್ರೈ ಮಾಡಿಕೊಂಡ್ರೆ ನೀವು ಚಿಕನ್ ರೆಡಿ. ಅದನ್ನೇ ರೈಸಲ್ಲಿ ಹಾಕ್ಕೊಂಡು ತಿಂದರೆ ಚಿಕನ್ ಪಲಾವ್ ರೆಡಿ. ಹೀಗೆ ಮಾಡಿದರೆ ಮಸ್ತಾಗಿ ತಿಂತೀರಿ ನೋಡಿ. ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ನಮ್ಮ ಫಾಲೋ ಮಾಡಿ, ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ನೋಡಿ.